ಹಿಂದಿನ ಕಾಲದಾಗ ಅಂದರೆ ಪ್ರಾಚೀನ ಕಾಲದಾಗ ಮಾನವನ ಒಂದು ಆಹಾರವಾಗಿದ್ದಂಥ ಗೆಡ್ಡೆ ಗೆಣಸುಗಳು ಮಾರ್ಕೆಟ್ಗೆ ಬರಾಕತ್ತವು. ಈ ಒಂದು ಗೆಡ್ಡೆ ಗೆಣಸುಗಳನ್ನು ಸ್ವೀಟ್ ಪೊಟ್ಯಾಟೋಸ್ ಅಂತಲೂ ಕೂಡ ಹೇಳ್ತಾರೆ. ಇವುಗಳಿಂದ ಹೋಳಿಗೆಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಾಗ ನೋಡೋಣ. ಆ ಒಂದು ಗೆಣಸುಗಳನ್ನು ಸ್ವಚ್ಛಾಗಿ ತೊಳ್ಕೊಬೇಕು, ಯಾಕಂದ್ರೆ ಅವುಗಳಿಗೆ ಮಣ್ಣು ಹತ್ತಿರ್ತೈತಿ. ಸ್ವಚ್ಛಾಗಿ ತೊಳೆದ ನಂತರ ಒಂದು ಪಾತ್ರೆಯಲ್ಲಿ ಅವುಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಹಾಕಿ ಬೇಯಿಸೋದ್ರಿಂದ ಅವು ಮಿದುವಾಕವು. ಈಗ ನಾವು ಒಂದು ಪಾತ್ರೆ ಒಳಗೆ ಅವುಗಳನ್ನು ಬೇಯಿಸಿಕೊಂಡಿವು. ಇದು ಒಂದು ಕೊಬ್ಬರಿ ಹೆಚ್ಚುವ ಒಂದು ಸಾಧನದಿಂದ ಅವುಗಳನ್ನು ಚೆನ್ನಾಗಿ ತುರ್ಕೋಬೇಕಾಗತಿ. ಕೈಯಲ್ಲಿ ನಾರುಗಳು ಉಳಿತಾವು, ಆ ನಾರುಗಳನ್ನು ಅದಕ್ಕೆ ಹೂರಣಕ್ಕೆ ಸೇರಿಸ್ಕೋಬೇಡ್ರಿ. ಅವುಗಳನ್ನು ನಾರನ್ನು ಸಪ್ರೇಟ್ ಮಾಡಿಬಿಡ್ರಿ, ಯಾಕಂದ್ರೆ ಬಾಯಾಗ ಒಂಥರ ಕೂದಲು ಗತಿ ಬರ್ತಾವೆ. ನಮ್ಮ ತಂಗಿ ಈಗ ಮನೆಯಾಗೆಲ್ಲ ಹೂರಣವನ್ನು ರೆಡಿ ಮಾಡತ್ತಾಳು. ಚೆನ್ನಾಗಿ ಸಿಪ್ಪೆ ತೆಗೆದ ಆ ಒಂದು ಹೂರಣವನ್ನು ರೆಡಿ ಮಾಡ್ಕೊರಿ. ನೋಡಿ ಎಷ್ಟು ಚೆನ್ನಾಗಿ ಅದು ಸಣ್ಣಗೆ ತೆಳಗೆ ಬಿಡಾಕತ್ತೈತಿ ಒಂದು ಪಾತ್ರೆಯಲ್ಲಿ. ಈಗ ಗೆಣಸಿನ ಹೂರಣದ ಒಂದು ಉಂಡೆ ರೆಡಿ ಆಗೈತಿ. ಇದಕ್ಕೆ ನೀವು ಬೆಲ್ಲವನ್ನು ಸೇರಿಸಬೇಕಾಗತಿ. ಒಂದು ಪಾತ್ರೆಯಲ್ಲಿ ಬೆಲ್ಲ ಮತ್ತು ನೀರನ್ನು ಮಿಕ್ಸ್ ಮಾಡಿ ಕುದಿಸಬೇಕು. ಇದಕ್ಕೆ ನೀವು ಏಲಕ್ಕಿ ಪುಡಿ, ಜಾಜಿಕಾಯಿನೂ ಕೂಡ ಸೇರಿಸಬಹುದು. ಆ ಒಂದು ಹೂರಣ ಮತ್ತು ಬೆಲ್ಲದ ನೀರನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗತಿ. ಚೆನ್ನಾಗಿ ಎಲ್ಲ ಕಡೆ ಅದು ಬೆಲ್ಲದ ನೀರು ಅಪ್ಲೈ ಆಗುವಂಗೆ ಮಿಕ್ಸ್ ಮಾಡ್ಕೋಬೇಕಾಗತಿ. ಆಯ್ದ ನಂತರ ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಈಗ ಅದು ಸುಡುವುದರಿಂದ ನಾವು ಅದ ಚಮಚೆಯನ್ನು ಯೂಸ್ ಮಾಡ್ತೀವಿ. ಈಗ ಗೋಧಿ ಹಿಟ್ಟಿನಲ್ಲಿ ಆ ಒಂದು ಹೂರಣವನ್ನು ಇಟ್ಟು ಈ ರೀತಿಯಾಗಿ ಒಂದು ತುಂಬಿಕೊಂಡು ಲಟ್ಟಿಸಿ ಅವುಗಳನ್ನು ಬೇಯಿಸ್ಕೋಬೇಕು. ಇಲ್ಲಿ ನಾವು ಶುದ್ಧ ಶೇಂಗಾ ಎಣ್ಣೆಯನ್ನು ಉಪಯೋಗಿಸಕತ್ತೀವಿ. ಶೇಂಗಾಗಳನ್ನು ತಂದು ಅವುಗಳನ್ನು ಸ್ವಚ್ಛ ಮಾಡಿ ಆಮೇಲೆ ಆಯಿಲ್ ಮಿಲ್ಲಿಗೆ ಹೋದು ನಮ್ಮ ಕಣ್ಣು ಮುಂದೆ ಎಕ್ಸ್ಟ್ರಾಕ್ಷನ್ ಮಾಡಿಸ್ಕೊಂಡು ತಂದಿರ್ತೀವಿ. ಇದು ಅತ್ಯಂತ ಪ್ಯೂರ್ ಎಣ್ಣೆಗಿದ್ದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಸಾಧ್ಯ ಆದರೆ ನೀವು ಕೂಡ ಇದೇ ರೀತಿ ಎಣ್ಣೆಯನ್ನು ಒಂದು ಎಕ್ಸ್ಟ್ರಾಕ್ಷನ್ ಮಾಡಿಸಿ ಉಪಯೋಗಿಸ್ರಿ. ಯಾಕಪ್ಪ ಅಂದರೆ ಇದು ಎಣ್ಣೆ ಸ್ವಲ್ಪ ಕಾಸ್ಟ್ಲಿ ಆಗತಿ. ನಿಮ್ಮಲ್ಲಿ ಸಾಧ್ಯ ಆದರೆ ಉಪಯೋಗಿಸ್ರಿ, ಯಾಕಂದ್ರೆ ರೊಕ್ಕದಕ್ಕಿಂತ ಯಾವತ್ತೂ ಆರೋಗ್ಯ ಮುಖ್ಯ ಇರ್ತೈತಿ. ಎರಡೂ ಕಡೆ ಚೆನ್ನಾಗಿ ಬೇಯುವಂಗೆ ಹೋಳಿಗೆಯನ್ನು ಬೇಯಿಸ್ಕೋಬೇಕು. ಇದು ಬೇಯ್ದ ನಂತರ ತುಪ್ಪದ ಜೊತೆಯಲ್ಲಿ ತಿಂದ್ರೆ ಇದು ಭಾರಿ ಟೇಸ್ಟಿ ಇರ್ತೈತಿ. ತುಪ್ಪ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗಿರ್ತೈತಿ.
ಚೆನ್ನಾಗಿ ಎರಡು ಕಡೆ ಬೇಯುವಂಗೆ ಬೇಯಿಸ್ಕೊರಿ. ಕಡ್ಲಿಬೇಳೆ ಹೋಳಿಗೆಯನ್ನು ನೀವು ಬಹುಶಃ ತಿಂದಿರ್ಬೋದು. ಇದಕ್ಕೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರ್ತೈತಿ. ಈಗ ಹೋಳಿಗೆ ರೆಡಿ ಆಗೈತಿ ನೋಡ್ರಿ. ಈ ರೀತಿ ನೀವು ಮಾಡಿ ಇಂಥ ಹೋಳಿಗೆಯನ್ನು ಸವಿಯಿರಿ.